ಇದೊಂದು ಅಮೃತ್ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಇಲ್ಲೇ ಬೆಂಗಳೂರಿಂದ ಒಂದು 25ರಿಂದ 30 ಕಿಲೋಮೀಟರ್ ಆಗುತ್ತೆ. ಕುಂಬ್ಳೂಗಳ್ಗೆ ಹತ್ತಿರವಾಗಿರುವಂಥ ದೇವಸ್ಥಾನ ಇದು. ಟೂ ವೀಲರಲ್ಲಿ ಫುಲ್ ಮೇಲೆ ಹೋಗೋಣ ಅಂತ ಹೊರಟೆ, ಅರ್ಧಕ್ಕೂ ನಿಲ್ಲಿಸಿ ವಾಪಸ್ ಬಂದೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಟಪ್ಪಿದೆ. ನೋಡಿ, ಇಲ್ಲಿಗೆ ಬಂದೆ, ನಿಲ್ಲಿಸ್ಕೊಂಡು ನೋಡ್ಬಿಟ್ಟು ವಾಪಸ್ ಬಂದೆ. ನೋಡಿ ಹಂಗಿದೆ, ನೋಡಿ ಈ ಥರ ಇದೆ. ಹೋಗ್ಬೇಕಾದ್ರೆ ನಾವು ಹೊಂಟೋಗ್ಬೋದು, ಇಳಿಸ್ಬೇಕಾದ್ರೆ ಯಾಕೋ ಬೇಡ ಅನ್ನಿಸ್ತು. ಇದು ಆಫ್ ರೋಡ್ ಗಾಡಿ ಅಲ್ವಲ್ಲ. ಆಫ್ ರೋಡ್ ಗಾಡಿಗಳಾದ್ರೆ ಅದೊಂಥರ. ನೋಡಿ ಕಾರ್ ಹೋಗ್ತಾ ಇದೆ ಮೇಲಕ್ಕೆ. ನೋಡಿ ಈ ಥರ ಇದೆ ಡೀಪು. ಹಂಗಾಗಿ ಇಲ್ಲೇ ಈ ಕೆಳಗಡೆ ನಿಂತಿರೋ ಕಾರ್ ಪಕ್ಕನೇ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಹೋಗ್ತೀನಿ. ಏನು ಅಂದರೆ, ಈ ದೇವಸ್ಥಾನದಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು ಲಾಸ್ಟಲ್ಲಿ. ಆದರೆ ಅದ್ರ ಯಾಕೆ ಅಂತ ಗೊತ್ತಿಲ್ಲ. ಆದರೂ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸ್ವಾಮಿ ದರ್ಶನ ಕೂಡ ಆಗಿದೆ. ಪೂರ್ತಿ ವೀಡಿಯೋ ನೋಡಿ. ಅಮೃತ್ ನಾರಾಯಣ ಸ್ವಾಮಿ ದರ್ಶನ ಕೂಡ ಆಗುತ್ತೆ. ತುಂಬ ಚೆನ್ನಾಗಿದೆ. ಜಾಸ್ತಿ ವೀಡಿಯೋನೂ ಇಲ್ಲ, 2-2.5 ನಿಮಿಷ ಇರೋದ್ರಿಂದ ನೀವು ನೋಡ್ಬೋದು. ದೇವಸ್ಥಾನದ್ದು ಮೆಟ್ಲು ನೋಡಿ ಈ ಥರ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ವೀಡಿಯೋ ಮಾಡಬೇಡಿ, ಲಿಟಿಕೇಷನ್ ಇದೆ ಅಂತ ಪೂಜಾರಪ್ಪರು ಹೇಳ್ತಾರೆ. ಏನು ಲಿಟಿಕೇಷನ್ ಇದೆಯೋ ಗೊತ್ತಿಲ್ಲ. ಶ್ರೀ ಕ್ಷೇತ್ರ ಶ್ರೀ ಅಮೃತ್ ನಾರಾಯಣ ಸ್ವಾಮಿ ಬೆಟ್ಟ ಅಂತ ಇದು, ಲಿಂಗಾಪುರ ಅಂತೆ. ಇಲ್ಲಿ ಕುಂಬ್ಳೂಗೂಡಿಂದ ಒಂದು 7-8 ಕಿಲೋಮೀಟ್ರ್ ಆಗುತ್ತೆ. ಇದು ದೇವಸ್ಥಾನದ ಒಳಗಡೆ. ನೋಡಿ ಈ ಥರ ಇದೆ, ಸುಂದರವಾಗಿದೆ ದೇವಸ್ಥಾನ ಮಾತ್ರ. ನೋಡಿ ಹಿಂಗೆ ನೋಡಿ, ಮುಂದೆ ಭಗವಂತನ ದರ್ಶನ ಮಾಡಿಸ್ತೀನಿ. ವಿಡಿಯೋ ಮಾಡಿದ್ದೀನಿ ಅದನ್ನು. ಸುತ್ತ ತುಂಬ ಚೆನ್ನಾಗಿದೆ. ದೇವಸ್ಥಾನ ಸುತ್ತ ಒಳಗಡೆ ಒಂದು ರೌಂಡ್ ಬಂದೆ. ಇಲ್ಲಿ ಮುಂದೆ ನಿಂತ್ಕೋತೀನಿ. ನೋಡಿ ಇದೆ ಅಮೃತ್ ನಾರಾಯಣ ಸ್ವಾಮಿ.